ಮೈಸೂರಿನಲ್ಲಿ ಮುಂದುವರಿತಾ ಇದೆ ಪುಂಡರ ಹಾವಳಿ. ಪೊಲೀಸರ ಎದುರೇ ಪುಂಡರು ಬೈಕ್ ವೀಲಿಂಗ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥದ್ದೊಂದು ದೊಡ್ಡ ಹಾವಳಿ ಮುಂದುವರಿತಾ ಇದೆ. ಎಷ್ಟೇ ಕ್ರಮ ತೆಗೆದುಕೊಳ್ಳಲಿಕ್ಕೆ ಪೊಲೀಸರು ಮುಂದಾದರೂ ಈ ವೀಲಿಂಗ್ ಎನ್ನುವ ಪ್ರಡಂಭೂತದಿಂದ ಯುವಕರು ಆಚೆ ಬರ್ತಾ ಇದೆ. ಮೈಸೂರಿನ ಬನ್ನಿ ಮಂಟಪದ ಬಳಿ ಈ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಪುಂಡರ ಮೇಲೆ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಇದೊಂದು ಮುಖ್ಯ ರಸ್ತೆ. ಇದು ತಲೆಗೆ ಹೆಲ್ಮೆಟ್ ಇಲ್ಲ, ಬಿಡಿ ಹೆಲ್ಮೆಟ್ ಇಲ್ಲ, ಹಿಂದೆ ಬೇರೆ ಕೂತ್ಕೊಂಡಿದ್ದಾನೆ, ಅವನಿಗೂ ಹೆಲ್ಮೆಟ್ ಇಲ್ಲ. ಯುವಕರ ಹುಚ್ಚಾಟ ಹೆಂಗಿದೆ ಅಂತ ಹೇಳಿದ್ರೆ, ಪೊಲೀಸರು ಹೋಗ್ತಾ ಇದ್ದಾರೆ, ಅಲ್ಲೇ ಪೊಲೀಸರು ಬೈಕಲ್ಲಿ ಹೋಗ್ತಾ ಇದ್ದಾರೆ, ಜೊತೆಗೆ ಒಂದು ಪೊಲೀಸ್ ವಾಹನ ಕೂಡ ಹೋಗ್ತಾ ಇದೆ. ಪೊಲೀಸ್ ವಾಹನ ಹೋಗ್ತಾ ಇದೆ ಅಂದರೂ ಕೂಡ ಅವರಿಗೆ ಮೈ ಮೇಲೆ ಜ್ಞಾನ ಇಲ್ಲ. ಪೊಲೀಸರಾಗ ಇಮ್ಮಿಡಿಯೇಟಾಗಿ ಚೇಸ್ ಮಾಡಿ ಕಪಾಳಕ್ಕೆ ಹೊಡೆದು ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ ಅವ್ರ ಪೋಷಕರನ್ನು ಕರೆದು ಬುದ್ಧಿ ಕಲಿಸಿದ್ರೆ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯೋದಿಲ್ಲ. ನೋಡಿ ಎಷ್ಟು ದಿಮಾಕು ಅಹಂಕಾರ ಇವರಿಗೆ. ಒಂದು ಪೊಲೀಸ್ ವಾಹನ ಹೋಗ್ತಾ ಇದೆ, ಪೊಲೀಸರಿದ್ದಾರೆ, ಆದರೂ ಕೂಡ ವೀಲಿಂಗ್ ಮಾಡ್ಕೊಂಡೇ ಅದನ್ನು ಓವರ್ಟೇಕ್ ಮಾಡ್ತಾರೆ. ಇನ್ನು ಕೆಲವರು ಪೊಲೀಸರು ಹೋಗ್ತಾ ಇದ್ದಾರೆ, ವೀಲಿಂಗ್ ಮಾಡ್ಕೊಂಡೇ ಅವ್ರನ್ನೂ ಓವರ್ಟೇಕ್ ಮಾಡ್ತಾರೆ. ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ, ಅವ್ರು ನಿಲ್ಲಿಸೋಕ್ಕಾಗೋದಿಲ್ವಾ? ನಿಜಕ್ಕೂ ಕೂಡ ಇಂಥ ಅನೇಕ ಪ್ರಶ್ನೆಗಳು ಮೈಸೂರಿನ ನಾಗರಿಕರಲ್ಲಿ ಹುಟ್ಟಿದ್ದಾವೆ. ಅದಕ್ಕೆ ಪೊಲೀಸರೇ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿದೆ.